ನಾಸಿಕಾಗ್ರ, ಮೂಗಿನ ತುದಿ, ಹಣೆಯ ಮಧ್ಯ, ಶಿವನೇತ್ರ ಅಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ನಾಶ ಆಗ್ತದೆ. ಶಿವನೇತ್ರ ಆ ಅಗ್ನಿಯ ಜ್ವಾಲೆಯಲ್ಲಿ ನಮ್ಮ ಪಾಪವೆಲ್ಲ ನಾಶ ಆಗ್ತದೆ. ಇದೇ ಕುಂಭ ಸ್ನಾನ. ನಾವು ಪಾಪ ಮಾಡಿಕೊಂಡು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊ ಬಂದುಬಿಟ್ರೆ ನಮ್ಮ ಪಾಪ ಎಲ್ಲ ನಾಶ ಆಗ್ತದೆ ಅನ್ಕೊಬಿಟ್ರೆ ದೇವರನ್ನೇನು ಮೂರ್ಖ ಅನ್ಕೊಬಿಟ್ಟಿದ್ದೀರಾ? ಏನಂದರೆ ಯೋಗಿಗಳು ಧ್ಯಾನ ಮಾಡಿ ತಮ್ಮ ಒಳಗಡೆ ಇಳಿದು ಧ್ಯಾನದ ಸಾಗರದಲ್ಲಿ ಸ್ನಾನ ಮಾಡಿ ಪಾಪವೆಲ್ಲ ನಾಶ ಮಾಡಿಕೊಂಡು ಅವರದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗದೆ ಏನೋ ಹೊರಗಡೆ ಈ ರೀತಿ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ABCD ಕಲಿಸ್ಬೇಕಾದ್ರೆ ಕೈ ಹಿಡಿದು ಬರಿಸ್ತೀವಲ್ಲ, ಯಾಕೆ ಹೇಳಿ? ಅವ್ರು ಆ ರೀತಿ ಸರಿಯಾಗಿ ಅಕ್ಯುರೇಟಾಗಿ ಬರೀಲಿ ಅಂತ. ಅದೇ ರೀತಿ ಯೋಗಿಗಳು ತನ್ನೊಳಗಡೆ ಇಳಿದು ಪರಮಾತ್ಮನನ್ನು ಅನುಭವ ಮಾಡಿದ್ದಾರೆ. ಅದನ್ನು ವಿವರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಅದನ್ನು ಸಿಸ್ಟಮ್ ಮೂಲಕ ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಹೇಳಿದ್ದ ಲರ್ನಿಂಗ್, ಅವ್ರು ಏನು ಹೇಳ್ತಾ ಇದ್ರೋ ಅದನ್ನು ಬಿಟ್ಟು, ಅಂದರೆ ನಮಗೆ ಏಣಿ ಹಾಕಿ ಕೊಟ್ಟಿದ್ದಾರೆ ಮೇಲೆ ಹತ್ತು ಅಂತ, ನಾವು ಆ ಏಣಿನ ಹಿಡ್ಕೊಂಡು ಪೂಜೆ ಮಾಡ್ತಾ ಕೂತಿದ್ದೀವಿ. ಯಾವುದೇ ಯೋಗಿಗಳು, ಸಂತರು, ಸಾಧುಗಳು ಆತ್ಮಜ್ಞಾನ ಮಾಡ್ಕೊಂಡಂಥವರು ದೇವರ ಫೋಟೋ ಇಟ್ಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ. ಅವರು ತಮ್ಮ ಒಳಗಡೆ ಇಳಿದಿದ್ದಾರೆ. ಅದು ತಮ್ಮ ಧ್ಯಾನ ಸಮಾಧಿಯಲ್ಲಿ ಹೋಗಿ ಅಲ್ಲಿ ಪರಮಾತ್ಮನ ಕಂಡುಕೊಂಡಿದ್ದಾರೆ. ಇವತ್ತುವರೆಗೂ ಯಾರು ಫೋಟೋ ಮುಂದೆ ಕೂತ್ಕೊಂಡು ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ ಹೇಳೋರು ಯಾರೂ ಇಲ್ಲ. ಎಲ್ಲರೂ ತಮ್ಮ ಒಳಗಡೆ ಇಳಿದಿದ್ದಾರೆ. ಇವತ್ತು ನಾವು ಬುದ್ಧನ ಲರ್ನಿಂಗ್ನ ಅವ್ರು ಏನು ಹೇಳಿದ್ದಾರೆ, ಅವರು ನಮ್ಮ ಒಳಗಡೆ ಇಳಿಯೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದಾರೆ, ಅದನ್ನು ಕಲಿತಾ ಇಲ್ಲ. ಬುದ್ಧರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಒಳಗಡೆ ಏನೂ ಚೇಂಜಸ್ ಬರ್ತಾ ಇಲ್ಲ. ಅದೇ ರೀತಿ ನಾವು ಮಾಡಬಾರ್ದ ಪಾಪ ಮಾಡ್ತಾ ಇದ್ದು ಕುಂಭಸ್ನಾನ ಮಾಡ್ಕೊಬಂದುಬಿಟ್ರೆ ಸರಿಯಾಗಿ ಬಿಡ್ತದೆ ಅನ್ನೋದು ಮುಟ್ಟಾಳ್ತನ ಆಗುತ್ತೆ. ನಿಮ್ಮ ಇಡನಾಡಿಯಲ್ಲಿ ಗಂಗಾ ಇದೆ, ಪಿಂಗಳ ನಾಡಿಯಲ್ಲಿ ಯಮುನಾ ಇದೆ, ಸುಷುಮ್ನಾದಲ್ಲಿ ಸರಸ್ವತಿ ಇದೆ. ಈ ಮೂರು ಸೇರೋದು ಇಲ್ಲಿ ಆಜ್ಞಾ ಚಕ್ರದ ಹತ್ರ. ಇದನ್ನೇ ಕುಂಭಸ್ನಾನ ಅನ್ನೋದು. ಪ್ರಯಾಗ್ರಾಜ್, ಇಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ನಾಶ ಆಗ್ತದೆ. ಶಿವನೇತ್ರ ಅಂದರೆ ಜ್ವಾಲೆ, ಬೆಂಕಿ. ಅಲ್ಲಿ ನಮ್ಮ ಪಾಪ ಕರ್ಮಗಳೆಲ್ಲ ಸುಟ್ಟು ಬೂದಿಯಾಗ್ತದೆ. ಯಾವ ಸಾಧಕ ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರ ತನಕ ತನ್ನ ಶಕ್ತಿನ ತಗೋಬರ್ತಾನೋ ಅವನ ಪಾಪ ಕರ್ಮಗಳೆಲ್ಲ ಬೂದಿಯಾಗ್ತದೆ, ನಷ್ಟ ಆಗ್ತದೆ. ಯಾಕೆಂದರೆ ಶಿವನೇತ್ರದಿಂದ ಏನು ಊರ್ಜೆ ಶಕ್ತಿ ಪ್ರವಹಿಸ್ತದಲ್ಲ, ಅದೆಲ್ಲ ಪಾಪ ಕರ್ಮಗಳನ್ನು ನಷ್ಟ ಮಾಡಿ ಸಶಕ್ತ ಆಗಿದೆ. ಕುಂಭಮೇಳದಲ್ಲಿ ಲಕ್ಷ ಕೋಟಿ ಜನ ಹೋಗಿರ್ಬೋದು, ಆದರೆ ಅಲ್ಲಿ ತನ್ನ ಒಳಗಡೆ ಇಳಿದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿರುವಂಥವರು ವಿರಳ. ಯಾಕೆಂದರೆ ಅಲ್ಲಿ ತುಂಬ ಸಾಧು ಸಂತರು, ಯೋಗಿಗಳು ತಪಸ್ಸು ಮಾಡಿದಂತಹ ಭೂಮಿ, ಅಲ್ಲಿ ಶಕ್ತಿ ಇದೆ. ಅಲ್ಲಿ ನೀವು ಧ್ಯಾನ ಮಾಡಿಕೊಂಡು ನಿಮ್ಮ ಒಳಗಡೆ ಇಳಿದು ಕುಂಭಸ್ನಾನ ಮಾಡಿದ್ರೆ, ತ್ರಿವೇಣಿ ಸಂಗಮದಲ್ಲಿ ಕುಂಭಸ್ನಾನ ಮಾಡಿದ್ರೆ ನಿಮ್ಮ ಶಿವನೇತ್ರ ಓಪನ್ ಆಗುತ್ತೆ. ನಾನು ಮನಸ್ಸಲ್ಲಿ ಗಲೀಜಿಟ್ಕೊಂಡು ಹೋಗಿ ಕುಂಭ ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ನಾನು ಪವಿತ್ರ ಆಗ್ಬಿಡ್ತೀನ? ನನ್ನ ಪಾಪ ಕರ್ಮ ಎಲ್ಲ ನಷ್ಟ ಆಗ್ಬಿಡುತ್ತಾ? ಇವತ್ತು ಏನಾಗಿದೆ ಅಂದರೆ, ಇವತ್ತು ಗಂಗೆಲಿ ಹೋಗಿ ಸ್ನಾನ ಮಾಡೋಣ ಅಂದರೆ ಗಂಗೆಲೇ ಎಷ್ಟು ಗಲೀಜು ಕೆಮಿಕಲ್ ಬರ್ತಾ ಇದೆ ಅಂದರೆ ಅದು ಸ್ನಾನಕ್ಕೆ ಯೋಗ್ಯನೇ ಅಲ್ಲ, ಕುಡಿಲಿಕ್ಕಂತೂ ಯೋಗ್ಯನೇ ಇಲ್ಲ ಅಂತಾರೆ. ಯಾರು ಗಲೀಜು ಮಾಡಿದ್ದು? ನಾವೇ ಮನುಷ್ಯರು. ನಾವು ಗಂಗೆನ, ಸರಸ್ವತಿನ ಮಾತೆ ಅಂತೀವಿ, ಆದರೆ ಅದೇ ಮಾತೆನ ಗಲೀಜು ಮಾಡ್ತಾ ಇದ್ದೀವಿ. ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಶಬರಿಮಲೆ ಹೋದಾಗ ಅಲ್ಲಿ ಸ್ನಾನಕ್ಕೆ ಇಳಿದಾಗ ಬೆಳಿಗ್ಗೆ ಪಂಪಾ ನದಿಯಲ್ಲಿ ತುಂಬ ಗಲೀಜು, ಸ್ನಾನಕ್ಕೆ ಯೋಗ್ಯನೇ ಇಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ. ಯಾರು ಮಾಡಿದ್ದು? ಮನುಷ್ಯರೇ. ಗಂಗೆ ನಮ್ಮೆಲ್ಲ ಪಾಪ ಕರ್ಮನ ತೊಳಿಲಿಕ್ಕೆ ಸಕ್ಷಮ ಆಗಿದ್ದಾಳೆ, ಆದರೆ ನಾವು ಗಂಗೆ ರೀತಿ ಇರಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲ ನದಿಗಳಿಗೆ ತನ್ನದೇ ಆದಂತಹ ಒಂದು ಪವಿತ್ರತೆ ಇದೆ. ಇವತ್ತು ನಾವು ಅದನ್ನೇ ಹಾಳು ಮಾಡ್ತಾ ಇದ್ದೀವಿ. ಎಲ್ಲೋ ಕೇಳಿದ್ದು, ಗಂಗೆಯ ದಡದಲ್ಲಿರುವಂತಹ ಹೋಟ್ಲುಗಳಿಗೆ ಸೇಫ್ಟಿ ಟ್ಯಾಂಕರ್ಗಳು ಹಾಕಿಲ್ಲ, ಅವರೆಲ್ಲ ಗಲೀಜನ್ನ ಗಂಗೆಗೆ ಬಿಡ್ತಾ ಇದ್ದಾರಂತೆ. ಏನು ಕೊಡ್ತಾ ಇದ್ದೀವಿ ಗಂಗೆಗೆ? ಅದರಿಂದ ನಿಮ್ಮ ಒಳಗಡೆ ಇರುವಂತಹ ಇಡನಾಡಿ ಡಿಸ್ಟರ್ಬ್ ಆಗಲ್ವಾ? ಯಾಕೆಂದರೆ ಆ ನದಿ ಗಂಗೆ ಆದರೆ ಅದರ ಒಂದು ಅಂಶ ನಮ್ಮ ಒಳಗಡೆ ಇದೆ. ನೀವು ಅಲ್ಲಿ ಅಪರಾಧ ಮಾಡಿದ್ರೆ ಅದರ ಫಲ ನಿಮ್ಮ ಒಳಗಡೆನೂ ಸಿಗ್ತದೆ. ನಿಮ್ಮ ಒಳಗಡೆ ಜಲತತ್ವ ಅಶುದ್ಧ ಆಗುತ್ತೆ, ಅದರ ಪರಿಣಾಮ ನಮ್ಮ ಇಡನಾಡಿ ಮೇಲೆ ಬೀಳುತ್ತೆ. ನಮ್ಮ ದೇಶಕ್ಕೆ, ನಮ್ಮ ಜನತೆಗೆ ಅವಶ್ಯಕತೆ ಮಂದಿರದಲ್ಲ, ಅವಶ್ಯಕತೆ ಇರೋದು ಜ್ಞಾನದ್ದು. ಅದೇ ಇಲ್ಲ, ವಿವೇಕದ ಕೊರತೆ ಇದೆ. ಹೋಗಿ ಕುಂಭ ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಪಾಪ ಎಲ್ಲ ನಾಶ ಆಗುತ್ತೆ ಅಂದ್ಕೊಂಡಿರ್ತಾರೆ. ಮತ್ತೆ ಪಾಪ ಮಾಡೋಣ ಅಂತ ಪಾಪ ಮಾಡಿ ಗಂಗೆಲೋಗಿ ಸ್ನಾನ ಮಾಡ್ಕೊಬನ್ನಿ, ಪಾಪ ನಷ್ಟ ಆಗುತ್ತೆ, ಪಾಪ ಪರಿಹಾರ ಆಗ್ತದೆ. ಇದಕ್ಕಿಂತ ಉಪಾಯ ಮತ್ತೆಲ್ಲಿದೆ? ಇದಕ್ಕಿಂತ ಮೂರ್ಖತೆ ಇನ್ನೊಂದಿಲ್ಲ.
ಕರ್ಮ, ಪ್ರಾರಬ್ಧ ಈ ವಿಷಯಕ್ಕೆ ಅರ್ಥ ಇಲ್ದಾಗಾಯಿತು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಏನೂ ಉಪಯೋಗ ಇಲ್ಲ. ಇಷ್ಟು ಈಸಿಯಾಗಿ ಹೋಗಿ ನಿಮ್ಮ ಪಾಪ ಪರಿಹಾರ ಆಗ್ತದೆ ಅಂದರೆ ಭಗವಾನ್ ಶ್ರೀಕೃಷ್ಣ ಹೇಳಿರುವಂತಹ ಗೀತೆಗೂ ಅರ್ಥ ಇಲ್ಲ ಅನಿಸುತ್ತೆ. ಕರ್ಮ ಅಷ್ಟು ಈಸಿಯಾಗಿ ನಷ್ಟ ಆಗೋ ಹಾಗಿದ್ದರೆ ನಿಮ್ಮ ಕರ್ಮ ನಿಮ್ಮ ಜೀವನದಲ್ಲಿ ಏನು ಕ್ಯಾನ್ಸರ್ ಆಗಿ ಏನೇನೋ ರೋಗಗಳಾಗಿ ಬಂದಿದೆಯೋ ಅದಕ್ಕೆಲ್ಲದಕ್ಕೂ ಪರಿಹಾರ ಗಂಗೆಲಿ ಹೋಗಿ ಸ್ನಾನ ಮಾಡ್ಕೊ ಬಂದುಬಿಡಿ, ಎಲ್ಲ ಸರಿಯಾಗಿಬಿಡ್ಬೇಕು. ಯಾಕಂದರೆ ಕರ್ಮ ನಷ್ಟ ಆದಮೇಲೆ ನೀವು ಮಾಮೂಲಿ ಆಗಬೇಕಲ್ವ. ಪಾಪ ಪರಿಹಾರ ಆದಮೇಲೆ ಕರ್ಮನೇ ಇಲ್ಲ ಅಂದಮೇಲೆ ಪ್ರಾರಬ್ಧ ಎಲ್ಲಿಂದ ಬರಬೇಕು ಅಲ್ವಾ. ನೀವು ಪೂರ್ತಿ ಹೆಲ್ದಿ ಆಗಿಬಿಡಬೇಕು, ಆರೋಗ್ಯವಂತರಾಗಿಬಿಡಬೇಕು. ಅಂದರೆ ಕಬೀರ, ಗುರುನಾನಕ ಸುಳ್ಳು ಹೇಳಿದಾರ? ಕೃಷ್ಣನ ಗೀತೆ ಸುಳ್ಳ? ಸಾಧು ಸಂತರು ಅಷ್ಟೊಂದು ಸಾಧನೆ ತಪಸ್ಸು ಮಾಡಿದ್ದು ವ್ಯರ್ಥನ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ವ್ಯರ್ಥನ? ಹೋಗಿ ನದಿಲಿ ಸ್ನಾನ ಮಾಡಿ ಪಾಪಕರ್ಮಗಳೆಲ್ಲ ನಾಶ ಆಗೋ ಹಾಗಿದ್ರೆ ನಮ್ಮ ಯೋಗಿಗಳು ಅಷ್ಟೊಂದು ಕಠಿಣ ತಪಸ್ಸು ಮಾಡ್ತಾ ಇದ್ರಲ್ಲ, ಅವರಿಗೆ ಈ ನದಿ ಬಗ್ಗೆ ಗೊತ್ತಿರಲಿಲ್ವಾ? ನಿಮ್ಮ ಒಳಗಡೆ ಇರುವಂತಹ ಗಂಗೆನ, ನಾಡಿನ ಅದರಲ್ಲಿರುವಂತಹ ಜಲತತ್ವದಲ್ಲಿ ನೀವು ಮಿಂದೆದ್ದಾಗ ನಿಮ್ಮ ಪಾಪಕರ್ಮಗಳೆಲ್ಲವೂ ಸುಟ್ಟು ಭಸ್ಮ ಆಗ್ತದೆ. ಆ ಪ್ರವಾಹಿತ ಗಂಗೆಯ ಊರ್ಜೆಯಲ್ಲಿ ನೀವು ಸ್ನಾನ ಮಾಡಿದ ದಿನ, ನೀವು ಮಹಾಕುಂಭದಲ್ಲಿ ಗಂಗೆಯ ಊರ್ಜೆಯಲ್ಲಿ ಸ್ನಾನ ಮಾಡಿದ ಆ ದಿನ ನೀವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಹಾಗಾಗ್ತದೆ. ಮಹಾಕುಂಭ ನಿಮ್ಮ ಒಳಗಡೆ ಘಟಿತ ಆಗುತ್ತೆ, ತ್ರಿವೇಣಿ ಸಂಗಮ ನಿಮ್ಮ ಒಳಗಡೆ ಆಗುತ್ತೆ. ಯೋಗಿಗಳು ಮತ್ತು ತಾಂತ್ರಿಕರು ಹೇಳೋ ವಿಚಾರ ಏನಂದರೆ ಇಡೀ ಬ್ರಹ್ಮಾಂಡ ನಮ್ಮ ಒಳಗಡೆ ಇದೆ, ಎಲ್ಲ ತೀರ್ಥ ನಮ್ಮ ಒಳಗಡೆ ಇದೆ, ಪಿಂಡದಿಂದನೇ ಬ್ರಹ್ಮಾಂಡದ ಅಸ್ತಿತ್ವ ಇದೆ. ನೀವೇನು ಪ್ರಾಪ್ತಿ ಮಾಡ್ಕೋಬೇಕಂತಿದ್ದೀರೋ ಅದು ಹೊರಗಡೆ ಎಲ್ಲೂ ಇಲ್ಲ, ನಿಮ್ಮ ಒಳಗಡೆನೇ ಇದೆ. ಅಲ್ಲಿ ಹೋಗಿ ಮುಳುಗಿ ಏಳೋದ್ರಿಂದ ನಿಮ್ಮ ಆಧ್ಯಾತ್ಮಿಕ ಉನ್ನತಿ ಆಗಲ್ಲ. ಆಧ್ಯಾತ್ಮಿಕ ಉನ್ನತಿ ಆಗಬೇಕಂದ್ರೆ ನೀವು ನಿಮ್ಮ ಒಳಗಡೆನೇ ಇಳಿಬೇಕು. ಗಂಗಾ ಯಮುನನ ಒಂದು ಮಾಡಿ ಸರಸ್ವತಿನ ಹರಿಯೋ ಥರ ಮಾಡೋದು, ಪ್ರಾಣ ಅಪಾನನ ಒಂದು ಮಾಡಿ ಸಮಾನನ ಉದಯ ಮಾಡೋದು, ಪ್ರಾಣ ಅಪಾನದ ಮಧ್ಯ ಕುಂಭಕ, ರೇಚಕ ಮತ್ತು ಪೂರಕ, ಮಧ್ಯ ಬಿಂದುನೇ ಕುಂಭಕ. ಆವಾಗಲೇ ಸಮಾನವಾಯು ಹರಿಯೋದು. ಆ ತ್ರಿವೇಣಿ ಸಂಗಮ ಆಗಬೇಕು ಅಂದರೆ ಅನುಲೋಮ ವಿಲೋಮದ ಪ್ರಾಕ್ಟೀಸ್ ಮಾಡಿ.